ಹೇರ್ ಗ್ರೋತ್ ಮಾತ್ರನೇ ಅಲ್ಲ, ಈವನ್ ಐಬ್ರೋಸ್ ಆ್ಯಂಡ್ ಐಲ್ಯಾಶಸ್ನ ಕೂಡ ಚೆನ್ನಾಗಿ ಗ್ರೋತ್ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಆದರೆ ಅದನ್ನು ಹೇಗೆ ಮಾಡ್ಬೋದು? ರೆಗ್ಯುಲರ್ ಆಗಿ ಐಲೈನರ್ ಅಥವಾ ಮಸ್ಕರ ಹಾಕೋದ್ರಿಂದ ಲ್ಯಾಶಸ್ ಕೂಡ ಫಾಲ್ ಆಗಿರುತ್ತೆ ಅಥವಾ ಥಿನ್ನಿಂಗ್ ಆಗಿರುತ್ತೆ. ಅದನ್ನು ಹೇಗೆಲ್ಲ ಓವರ್ಕಮ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಸಾಧಾರಣವಾಗಿ ಐಲ್ಯಾಶಸ್ ಅಥವಾ ಐಬ್ರೋಸ್ ತುಂಬಾನೇ ತಿನ್ನಾದಾಗ ಅದು ನೋಡೋದಕ್ಕೂ ಅಷ್ಟೊಂದು ಚೆನ್ನಾಗಿರಲ್ಲ, ಅಥವಾ ರೆಗ್ಯುಲರ್ ಆಗಿ ಅದನ್ನ ಮಸ್ಕರ ಹಾಕಿ ಅಥವಾ ಟಚ್ ಅಪ್ ಮಾಡಿ ಕವರ್ ಮಾಡ್ಕೊಳ್ಳೋದಕ್ಕೂ ಸಾಕಷ್ಟು ಜನಕ್ಕೆ ಇಷ್ಟ ಇರಲ್ಲ. ನ್ಯಾಚುರಲ್ ಆಗಿ ಥಿಕ್ ಅಂಡ್ ಬ್ಲ್ಯಾಕ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ. ಅಂತ ಟೈಮಲ್ಲಿ ರೆಗ್ಯುಲರ್ ಆಗಿ ಅಂದ್ರೆ ವಾರದಲ್ಲಿ 2 ರಿಂದ 3 ಸತಿ ಆದ್ರೂ ಹರಳೆಣ್ಣೆ ಅಂತ ಹೇಳ್ತೀವಿ, ಅಂದ್ರೆ ಇದನ್ನ ಕ್ಯಾಸ್ಟರ್ ಆಯಿಲ್ ಅಂತ ಕೂಡ ಹೇಳ್ತಾರೆ. ಸೊ ಹರಳೆಣ್ಣೆನ ನೀಟಾಗಿ ಒಂದು ಇಯರ್ ಬಡ್ಸ್ ಅಲ್ಲಿ ಡಿಪ್ ಮಾಡಿ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ ಲೈಟ್ ಆಗಿ ಮಸಾಜ್ ಮಾಡಿ, ಅಂದ್ರೆ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಿ. ಇದು ಐಬ್ರೋಸ್ ಅಂಡ್ ಐಲ್ಯಾಶಸ್ ಕೂಡ ತುಂಬಾನೇ ಒಳ್ಳೇದು. ಸೊ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಅನಂತರ ಅದನ್ನ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡೋದ್ರಿಂದ ಥಿಕ್ ಅಂಡ್ ಲಾಂಗ್ ಆಗಿರುವಂತ ಐಬ್ರೋಸ್ ಅಂಡ್ ಐಲ್ಯಾಶಸ್ ನಿಮ್ದಾಗುತ್ತೆ. ಸೊ ಇದನ್ನ ವಾಶ್ ಮಾಡ್ಬೇಕಂದ್ರೂ ಅಷ್ಟೇ ಯಾವುದೋ ಸೋಪಿಂದ ಅಥವಾ ವಿಗರಸ್ ಆಗಿ ರಬ್ ಮಾಡಿ ವಾಶ್ ಮಾಡಬಾರ್ದು. ಕಡಲೆ ಹಿಟ್ಟು ಅಥವಾ ಬಾತಿಂಗ್ ಪೌಡರ್ ಅಂತ ಏನು ಸಿಗುತ್ತೆ ಅದನ್ನ ನೀರಲ್ಲಿ ಕಲಸಿ ನೀಟಾಗಿ ಅಪ್ಲೈ ಮಾಡಿ ವಾಶ್ ಮಾಡ್ತಾ ಬರಬೇಕು. ಇನ್ನು ಇದನ್ನ ತುಂಬಾನೇ ಜೆಟ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು, ಇರೋದನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ಬೇಕು, ಮೈಕ್ರೋಬ್ಲೇಡಿಂಗ್ ಮಾಡಿಸ್ದೇನೆ ಐಬ್ರೋಸ್ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇದೆಯಾ? ಹಾಗಾದ್ರೆ ಒಂದೇ ಒಂದು ಬಾದಾಮಿ ಸಾಕು. ಒಂದು ಬಾದಾಮಿನ ಟ್ವೀಸರ್ ಅಲ್ಲಿ ಹೋಲ್ಡ್ ಮಾಡಿ ಚೆನ್ನಾಗಿ ಅದನ್ನ ಬಿಸಿ ಮಾಡಿ. ಸೊ ಬೆಂಕಿಲಿಟ್ಟು ಅದನ್ನ ಬಿಸಿ ಮಾಡ್ತಾ ಇರುವಾಗ ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಬ್ಲ್ಯಾಕ್ ಆಗಿ ಏನು ಕನ್ವರ್ಟ್ ಆಗಿರುತ್ತೆ ಅದನ್ನ ಗಂಧದ ಕಲ್ಲಿನ ಮೇಲೆ ಇಟ್ಕೊಂಡು ಚೆನ್ನಾಗಿ ತೆಗೆದು ಸ್ವಲ್ಪ ಬಾದಾಮಿ ಎಣ್ಣೆನ ಮಿಕ್ಸ್ ಮಾಡಿ ರೆಗ್ಯುಲರ್ ಆಗಿ ನೀವು ರಾತ್ರಿ ಮಲ್ಕೊಳ್ಬೇಕಂದ್ರೆ ಐಬ್ರೋಸ್ ಐಲ್ಯಾಶಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟಾಗಿ ಐಬ್ರೋಸ್ ಅಂಡ್ ಐಲ್ಯಾಶಸ್ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ಆಲ್ರೆಡಿ ಐಲ್ಯಾಶಸ್ ತುಂಬಾ ಥಿನ್ ಆಗ್ಬಿಟ್ಟಿದೆ ಅಂತ ಅನ್ನೋರು ನಿಯಮಿತವಾಗಿ ಬಾದಾಮಿ ಎಣ್ಣೆನ ಕಣ್ಣಿನ ಮೇಲೆ ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡಿಬಿಟ್ಟು ರಾತ್ರಿ ಇಡೀ ಹಾಗೆ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ವಾಶ್ ಮಾಡೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಐಬ್ರೋಸ್ ಅಂಡ್ ಐಲ್ಯಾಶಸ್ ಗ್ರೋತ್ ಆಗುವಂತ ಚಾನ್ಸಸ್ ಇರುತ್ತೆ. ಹೀಗೆ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ನಿಮ್ಮ ಐಬ್ರೋಸ್ ಅಂಡ್ ಐಲ್ಯಾಶಸ್ನ ಗ್ರೋ ಮಾಡಿ. ಕೆಮಿಕಲ್ ಓರಿಯೆಂಟೆಡ್ ಟ್ರೀಟ್ಮೆಂಟ್ನ ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.